ನಮಸ್ಕಾರ, ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನು ತಿಳಿಸ್ತಾ ನಾನಿವತ್ತು ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆಯನ್ನು ಹೇಗೆ ಮಾಡಿದ್ವಿ ಅನ್ನೋ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮನೆಯ ಭೀಮನ ಅಮಾವಾಸ್ಯೆ ಪೂಜೆ ಹೇಗಿತ್ತು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ದೀಪವನ್ನು ಹಚ್ಚೋ ಮುಖಾಂತರ ಈ ಒಂದು ಪೂಜೆ ಪ್ರಾರಂಭ ಮಾಡಿದೆ. ದೀಪ ಹಚ್ಚಾದಮೇಲೆ ದೇವರ ಮುಂದೆ ನಾನು 9 ಎಳೆ ದಾರನ ತೊಗೊಂಡಿದ್ದೀನಿ. 9 ಎಳೆ ದಾರ ತೊಗೊಂಡು ಪರಸ್ಪರ ಗಂಡ ಹೆಂಡತಿ ಕೈಗೆ ಕಟ್ಕೊಬೇಕಲ್ವಾ, ಹಾಗಾಗಿ ನಾನಿಲ್ಲಿ 9 ಎಳೆ ದಾರ ತೊಗೊಂಡು ಪ್ರತಿಯೊಂದು ದಾರಕ್ಕೂ ಕೂಡ 12 ಗಂಟನ್ನು ಹಾಕ್ತಾ ಇದ್ದೀನಿ. ಹನ್ನೆರಡು ಗಂಟುಗಳನ್ನು ಹಾಕೊಬೇಕಾಗುತ್ತೆ. 12 ಗಂಟುಗಳನ್ನು ಹಾಕೊಂಡಾದಮೇಲೆ ಇದಕ್ಕೆ ಬಿಲ್ಪತ್ರೆ ಅಥವಾ ಸೇವಂತಿಗೆ ಹೂವು ಯಾವುದಾದ್ರೂ ಪರವಾಗಿಲ್ಲ, ಅದನ್ನು ಸೇರಿಸಿ ಕಟ್ಕೊಂಡು 12 ಗಂಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 2 ದಾರನೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದಾದಮೇಲೆ ದೇವ್ರಿಗೆ ನಾನು ಹೂವು ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಏನೇನೆಲ್ಲ ಭೀಮನ ಅಮಾವಾಸ್ಯೆ ದಿನದಂದು ನಾವು ಏನೆಲ್ಲ ವಿಧಿವಿಧಾನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಬೋದು. ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಅದಾದಮೇಲೆ ಮೊದಲನೇದಾಗಿ ನಾನಿಲ್ಲಿ ಗಣಪತಿಗೆ ಪೂಜೆ ಮಾಡ್ತಾ ಇದ್ದೀನಿ. ವಿಘ್ನೇಶ್ವರಂಗೆ ಮೊದಲನೇದಾಗಿ ಪೂಜೆ ಮಾಡಿ ಎಲೆ, ಅಡಿಕೆ ಜೊತೆಗೆ ₹1 ನಾಣ್ಯ ಇಟ್ಟು 2 ಬಾಳೆಹಣ್ಣನ್ನು ಇಟ್ಟು ನಾವು ಇಲ್ಲಿ ಇಡಬೇಕಾಗುತ್ತೆ, ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಅದಾದ ನಂತರ ನಾನು ಶಿವ ಪಾರ್ವತಿಯರನ್ನ ಆರಾಧನೆ ಮಾಡಿ ನಾನಿಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನೈವೇದ್ಯಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ, ಸಜ್ಜಿಗೆ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಅದಕ್ಕೆ ಹಾಕಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡಾದಮೇಲೆ 1 ಬೌಲಷ್ಟು ರವೆನ ಆ್ಯಡ್ ಮಾಡಿಕೊಂಡು ನೀಟಾಗಿ ಹುರ್ಕೊಬೇಕಾಗುತ್ತೆ. ಇದ್ರ ಜೊತೆಗೆ ನಾನು ಇನ್ನೊಂದು ಕಡೆ 1 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. 1 ಬೌಲು ರವೆಗೆ 1 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ತೊಗೊಂಡು 3 ಬೌಲಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಕುದಿಯೋಕೆ ಇಡ್ತೀನಿ. ಇದನ್ನು ಕುದಿಸ್ಕೋಬೇಕು. ಕುದಿಸ್ಕೊಂಡಾದಮೇಲೆ ಇದನ್ನು ಶೋಧಿಸ್ಕೊಳ್ಳೋಣ. ಈಗ ನಾನಿಲ್ಲಿ ರವೆ ಏನು ಫ್ರೈ ಮಾಡ್ಕೊತಾ ಇದ್ದೆ ಅಲ್ವಾ, ಈ ರವೆ ಎಲ್ಲ ಫ್ರೈ ಆದಮೇಲೆ ನೀಟಾಗಿ ಅದು ಹರಳ್ಕೊಬೇಕು, ತುಪ್ಪ ಎಲ್ಲ ಹೀರ್ಕೊಂಡು. ಆಗ ಇದಕ್ಕೆ ನಾನು ಆಲ್ರೆಡಿ ಇಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೆ ಬೆಲ್ಲದ ಪಾಕನ, ಅದು ಕುದೀತಾ ಇದೆ. ನೋಡ್ತಾ ಇರ್ಬೋದು, ಕುದೀತಾ ಇದೆ. ಇದನ್ನು ನಾನು ಈ ಪ್ಯಾನ್ ಒಳಗಡೆ ನಾನು ಜಾಲರಿನಲ್ಲಿ ಸೋಸ್ಕೋತೀನಿ, ಯಾಕಂದರೆ ಬೆಲ್ಲದಲ್ಲಿ ಡಸ್ಟ್ ಇರುತ್ತೆ. ಹಾಗಾಗಿ ಇದನ್ನು ಸೋಸ್ಕೊಂಡ್ಬಿಟ್ಟು ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ. ಸ್ವಲ್ಪ ಗಟ್ಟಿ ಆದಮೇಲೆ ಕಂಪ್ಲೀಟಾಗಿ ಒಲೆನ ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಅದು ಹರಳಕ್ಕೆ 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟರೆ ಪ್ರಸಾದ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಈಗ ರೆಡಿಯಾಗಿದೆ. ನಾನು ಈ ಒಂದು ಪ್ರಸಾದನ ದೇವರಿಗೆ ನೈವೇದ್ಯ ಮಾಡಿದೆ. ದೇವರಿಗೆ ನೈವೇದ್ಯ ಎಲ್ಲ ಆದಮೇಲೆ ಲಾಸ್ಟಲ್ಲಿ ದೇವರಿಗೆ ಆರತಿ ಮಾಡಿದೆ. ಈಗ ಪಾದಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಬೇಸಿನ್ ತೊಗೊಂಡು ಅದರ ಒಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಒಂದು ಬಾಕ್ಸ್ನ ಉಲ್ಟಾ ಮಾಡಿ ಇಟ್ಟಿದ್ದೀನಿ. ಆಗ ಏನಾಗುತ್ತೆ, ನಾವು ಕಾಲು ತೊಳೆದ್ರೆ ಆ ನೀರು ಕಾಲಿಗೆ ಸೋಕೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದು ಬೆಟರು. ಆ ಥರ ಇಟ್ಕೊಂಡು ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ 9 ಸಲ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಕೈಗೆ ದಾರ ಕಟ್ಟುವಾಗಲೂ ಕೂಡ 9 ಎಳೆ ದಾರನ ತಗೊತೀವಿ. ಅದೇ ರೀತಿ ನಾವು ಪೂಜೆ ಮಾಡುವಾಗಲೂ ಕೂಡ 9 ಸಾರಿ ಪಾದವನ್ನು ತೊಳೆದು ಪೂಜೆ ಮಾಡಬೇಕಾಗುತ್ತೆ. ಅದರಲ್ಲಿ
ಈ ಬೇಸನಲ್ಲಿ ಪಾದ ಇಟ್ಟು 8 ಸಾರಿ ಪೂಜೆ ಮಾಡಬೇಕು. ಹಾಗೆ ಅದನ್ನು ತೆಗೆದು ಲಾಸ್ಟ್ ಪೂಜೆ ಮಾಡುವಾಗ ಕಾಲು ತೊಳೆಯೋ ಅಗತ್ಯ ಇಲ್ಲ. ಲಾಸ್ಟು ಬೇಸನ್ನು ರಿಮೂವ್ ಮಾಡಿಬಿಟ್ಟು ಹಾಗೆ ಪಾದಕ್ಕೆ ಪೂಜೆ ಮಾಡಿದರೆ ಆಗುತ್ತೆ, ಪೂಜೆ ಕಂಪ್ಲೀಟ್ ಆಗುತ್ತೆ. ಐದು, 9, 12 ಅನ್ನೋದು ಯಾವುದೇ ಒಂದು ಕಾರ್ಯಗಳಲ್ಲಿ ಶುಭ ಸಂಕೇತವಾಗಿ ಬಳಸುವಂಥ ನಂಬರ್ಗಳಾಗಿರುತ್ತೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಇಲ್ಲ 9 ಜನ ಹೋಗ್ತಾರೆ, ಇಲ್ಲ 5 ಜನ ಹೋಗ್ತಾರೆ, ಇಲ್ಲ 12 ಜನ ಹೋಗ್ತಾರೆ, ಆ ಥರ. ಹಾಗಾಗಿ 9 ಎಳೆ ದಾರ, ಹಾಗೆ 9 ಸಾರಿ ಪೂಜೆ ಮಾಡಬೇಕಾಗತ್ತೆ. ನಾವು ಪೂಜೆ ಮಾಡುವಾಗ ಲಲಿತಾ ಸಹಸ್ರನಾಮನೂ ಕೂಡ ಹಾಕ್ಕೊಂಡಿದ್ವಿ, ಹಾಗೆ ಅಷ್ಟೋತ್ತರನೂ ಕೂಡ ಹಾಕ್ಕೊಂಡು ಪೂಜೆ ಮಾಡಿದ್ವಿ. ನೀವು ಕೂಡ ಪೂಜೆ ಮಾಡುವಾಗ ಈ ಥರ ಶ್ಲೋಕಗಳನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೆ ದೇವರನ್ನು ನಾವು ಧ್ಯಾನ ಮಾಡಿಕೊಂಡು ದೇವರನ್ನು ಸ್ಮರಿಸ್ಕೊಂಡು ಪೂಜೆ ಮಾಡಿದಾಗೂ ಆಗುತ್ತೆ. ನಾನಿಲ್ಲಿ 9 ಸಾರಿ ಕೂಡ ವಿಭೂತಿ, ಅರಿಶಿನ, ಕುಂಕುಮ ಹಾಗೆ ಪತ್ರವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಹಬ್ಬವನ್ನು, ಈ ಒಂದು ವ್ರತವನ್ನು ನಮ್ಮ ಹಿರಿಕರು ಹೇಳಿರೋ ಹಾಗೆ ನಮಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ಈ ಒಂದು ಆಚರಣೆಯನ್ನು ಮಾಡಿದ್ದೀವಿ. ಹಾಗೆ 8 ಬಾರಿ ಪಾದ ಪೂಜೆ ಆಗಿದೆ. ಅದಾದಮೇಲೆ 9ನೇ ಬಾರಿಗೆ ನಾನು ನೆಲದ ಮೇಲೆ ಪಾದವನ್ನು ಇಡಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈಗ ಪಾದ ಪೂಜೆ ಆಗಿದೆ. ಅದಾದಮೇಲೆ ನಾನು ಕರ್ಪೂರನ ಕೂಡ ಬೆಳಗ್ತಾ ಇದ್ದೀನಿ. ಕರ್ಪೂರ ಕೂಡ ಬೆಳಗಾದ್ಮೇಲೆ ಪಾದ ಪೂಜೆ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಾನು ನಮ್ಮ ಯಜಮಾನ್ರ ಆಶೀರ್ವಾದ ತಗೊಂಡೆ. ಪಾದ ಪೂಜೆ ಆಯಿತು. ಪಾದ ಪೂಜೆ ಆದಮೇಲೆ ನಾನಿಲ್ಲಿ ಅವ್ರ ಹಣೆಗೆ ಕುಂಕುಮನ ಇಟ್ಟು ನಾನು ದಾರಾನ ಕಟ್ತಾ ಇದ್ದೀನಿ. ದಾರ ಕಟ್ಟಿ ಆದಮೇಲೆ ಕೈಗೆ ಕೊನೆಯಲ್ಲಿ ಆರತಿ ಬೆಳಗಬೇಕಾಗುತ್ತೆ. ಆರತಿ ಆದಮೇಲೆ ನಮ್ಮ ಯಜಮಾನರು ಇಲ್ಲಿ ನನಗೆ ಹಣೆಗೆ ಕುಂಕುಮ ಮತ್ತು ಅರಿಶಿನ, ಕೆನ್ನೆಗೆ ಅರಿಶಿನ ಹಾಕಿ ಅದಾದಮೇಲೆ ಮಾಂಗಲ್ಯ ಪೂಜೆ ಮಾಡ್ತಾ ಇದ್ದಾರೆ. ಇದಾದ ನಂತರ ಕೈಗೆ ಕಂಕಣವನ್ನು ನಾವು ಕೂಡ ಕಟ್ಟಿಸ್ಕೋಬೇಕಾಗತ್ತೆ. ಇದಾದಮೇಲೆ ಆರತಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಆರತಿ ತಟ್ಟೆಗೆ ನಮ್ಮನೆಯವರು ದಕ್ಷಿಣೆ ಇಟ್ಟರು.
ಇಲ್ಲಿಗೆ ನಾನು ಆಚರಣೆ ಮಾಡಿದಂತಹ ಜ್ಯೋತಿರ್ಭೀಮೇಶ್ವರ ವ್ರತ ಸಮಾಪ್ತಿಯಾಯಿತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ನಮ್ಮ ಮನೇಲಿ ನಾವು ಹೇಗೆ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದ್ವಿ, ಭೀಮನ ಅಮಾವಾಸ್ಯೆಯ ವ್ರತವನ್ನು ಹೇಗೆ ನಾವು ಆಚರಣೆ ಮಾಡಿದ್ವಿ ಅನ್ನೋ ಒಂದು ಅಂಶವನ್ನು ನಾನು ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ಭೀಮನ ಅಮಾವಾಸ್ಯೆಯ ಚರಿತ್ರೆ ಹಾಗೆ ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ನಾನು ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ಆ ವಿಡಿಯೋನ ಚೆಕ್ ಮಾಡ್ಬೋದು. ಹಾಗೆ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಮಹತ್ವವನ್ನು ಕೂಡ ನೀವು ತಿಳ್ಕೊಬೋದು ಅಂತ ಹೇಳ್ತಾ, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ತುಂಬ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಹಾಗೆ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಈ ಒಂದು ವ್ರತವನ್ನು ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.